ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪ್ಪವಾಡದ ಎಂಐಡಿಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೇಸರೇಕರ್ ದಂಪತಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿಯ ಸಮಸ್ತ ಮರಾಠ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮಹಾರಾಷ್ಟ್ರದ ಸಿಎಂಗೆ ಮನವಿ ರವಾನಿಸಿದರು. ಖಾನಾಪುರ ತಾಲೂಕಿನ ಹೆಬ್ಬಾಳ ಗ್ರಾಮದ ಮೂಲಕ ಮೋಹನ್ ಕೇಸರೇಕರ್ ಹಾಗೂ ಅವರ ಪತ್ನಿ ಮನೀಷಾ ಕೇಸರೇಕರ್ ಅವರು ಜೀವನೋಪಾಯಕ್ಕಾಗಿ ಸಾಂಗ್ಲಿಯಲ್ಲಿ ನೆಲೆಸಿದ್ರು. ಇತ್ತೀಚೆಗೆ ದಂಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದ್ದು, ಘಟನೆಯಿಂದ ಕುಟುಂಬ ಹಾಗೂ ಸಮುದಾಯದಲ್ಲಿ ಆಘಾತ ಉಂಟಾಗಿದೆ. ದಂಪತಿಯ ಸಾವಿನಿಂದ ಅವರ ಮಕ್ಕಳಾದ ಮನಾಲಿ ಹಾಗೂ ಮನೋಜ್ ಅನಾಥರಾಗಿದ್ದು, ಮಕ್ಕಳ ಭವಿಷ್ಯ ಮತ್ತು ಭದ್ರತೆಯ ಬಗ್ಗೆ ಕುಟುಂಬಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ಜಂಟಿಯಾಗಿ ಕ್ರಮ ಕೈಗೊಂಡು ಮಕ್ಕಳ ಪುನರ್ವಸತಿ ಹಾಗೂ ಶಿಕ್ಷಣ ಸೇರಿದಂತೆ ಸಮಗ್ರ ಕಲ್ಯಾಣಕ್ಕೆ ನೆರವಾಗಬೇಕೆಂಬುದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಅಭಿಯೋಜಕರಾಗಿ ವಕೀಲ ಹರ್ಷದ್ ನಿಂಬಾಳ್ಕರ್ ಅವರನ್ನು ನೇಮಿಸಬೇಕು. ಪ್ರಕರಣವನ್ನು ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಲು ಫಾಸ್ಟ್‌ಟ್ರ್ಯಾಕ್ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಬೇಕು. ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಿ ಶೀಘ್ರ ಚಾರ್ಜ್ ಶೀಟ್ ಸಲ್ಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಕೇಸರೇಕರ್ ಕುಟುಂಬ ಸಾಂಗ್ಲಿಯಿಂದ ಗೌಂಡಿ ಕೆಲಸ ಮಾಡಕ್ಕೆ ಅಲ್ಲೇ ಹೋಗಿತ್ರಿ. ಅಲ್ಲೇ ಫಾರೂಕ್ ಬಾಜುಗೆ ಮನಿ ಬಾಜುಗ ಫಾರೂಕ್ ಶೇಖ್ ಅಂದ ಅವ್ದ ಏನು ತಂಟ ಜಗಡ ಏನು ಇಲ್ರಿ. ಅವ್ರದ 15 ಆಗಸ್ಟ್ ಅವಾಗ ಹತೋಡಿಯಿಂದ ತಲ್ಯಾಗದ ವಾರ್ ಮಾಡಿದ್ರಿ. ಅವಾಗ ಮೃತ ಆಗಿತ್ರಿ. ಅವ್ರದ್ದು 2 ಹೆಣ್ಣು ಮಕ್ಕಳು ಐತ್ರಿ. ಅವ್ರ ದಾಂಪತ್ಯ ಇಬ್ರು ದಾಂಪತ್ಯ ಸತ್ತಾಗಿತ್ರಿ. ಅವ್ರದ ಮಹಾರಾಷ್ಟ್ರ ಸರ್ಕಾರ ಎಷ್ಟು ವಿನಂತಿ ಐತ್ರಿ, ಅವ್ರಿಗೆ ಇಬ್ರು ಮಕ್ಕಳದ ಶಿಕ್ಷಣದ ಖರ್ಚ ಮತ್ತ ನೌಕರಿದ ಖರ್ಚು ಮಾಡ್ಬೇಕ್ರಿ. ಮತ್ತೆ ಆರೋಪಿಗೆ ಸದಾ ಆಗ್ಬೇಕ್ರಿ. ಸುನೀತಾ ಸುಬೇದಾರ್. ಅನಾಥರಾದ ಮನಾಲಿ ಹಾಗೂ ಮನೋಜ್ ಅವರ ಪಾಲನೆ, ಶಿಕ್ಷಣ ಮತ್ತು ಭವಿಷ್ಯದ ಹೊಣೆಗಾರಿಕೆಯನ್ನು ಸರ್ಕಾರ ವಹಿಸಬೇಕು. ಪ್ರತಿ ಮಗುವಿಗೆ ಮಾಸಿಕ 10,000 ಆರ್ಥಿಕ ನೆರವು ನೀಡಬೇಕು ಹಾಗೂ ಅವರು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಅರ್ಹ ವಯಸ್ಸಿಗೆ ಬಂದ ಬಳಿಕ ನಿಯಮಾನುಸಾರ ಸರ್ಕಾರಿ ಉದ್ಯೋಗ ಕಲ್ಪಿಸುವ ಮೂಲಕ ಸರ್ಕಾರದಿಂದ ಭರವಸೆ ನೀಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಪ್ರಕರಣದ ದೂರುದಾರರು, ಮಕ್ಕಳು ಹಾಗೂ ಪ್ರಮುಖ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಇರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಕರಣದ ಕಾನೂನು ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಸೂಕ್ತ ಪೊಲೀಸ್ ಭದ್ರತೆ ಒಳಗೆ ಇರಬೇಕು. ಬೆಳಗಾವಿ ಜಿಲ್ಲೆಯೊಂದಕ್ಕೆ ಕುಟುಂಬಕ್ಕೆ ನಂಟಿರುವುದರಿಂದ ಕರ್ನಾಟಕ ಸರ್ಕಾರವು ಮಹಾರಾಷ್ಟ್ರ ಸರ್ಕಾರ ಹಾಗೂ 2 ರಾಜ್ಯಗಳ ಗೃಹ ಇಲಾಖೆಗಳೊಂದಿಗೆ ನಿರಂತರವಾಗಿ ಸಮನ್ವಯ ಸಾಧಿಸಿ ಕುಟುಂಬಕ್ಕೆ ನ್ಯಾಯ ಹಾಗೂ ಮಕ್ಕಳಿಗೆ ಸುರಕ್ಷಿತ ಭವಿಷ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ರಮಾಕಾಂತ್ ಕೊಂಡೋಸ್ಕರ್, ಶರದ್ ಪಾಟೀಲ್, ರೇಣು ಕಿಲ್ಲೇಕರ್, ಮಾಲೋಜಿ ಅಷ್ಟೇಕರ್, ಸರಿತಾ ಪಾಟೀಲ್, ಸಾಗರ್ ಪಾಟೀಲ್, ಗುಣವಂತ್ ಪಾಟೀಲ್, ಆರ್.ಎಂ. ಚೌಗಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon 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 collection, खड़े बाजार, बेलगाम।